Hello students, once again I would like to welcome you all for today's online class. Today we are going to start the 7th chapter of this 9th standard science, diversity in living organisms. Okay, ಇವತ್ತು ನಾವು 7ನೇ ಚಾಪ್ಟರ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಕ್ಕಂಥದ್ದನ್ನು ಇವತ್ತು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, first we should know why there is a need for classification of living organisms. ಯಾಕಪ್ಪ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡಬೇಕು ಅಂತಕ್ಕಂಥ ಒಂದು ಕ್ವಶನ್ ಬರ್ತಾ ಹೋಗುತ್ತೆ. ವೈ ಶುಡ್ ವಿ ಯಾಕೆ ಇಲ್ಲಿ ನಾವು ಕ್ಲಾಸಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಕ್ವಶನ್ ಬರ್ತದೆ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಜೀವ ಇರ್ತಕ್ಕಂಥ ಜೀವಿಗಳು. ಜೀವ ಇರ್ತಕ್ಕಂಥ ಜೀವಿಗಳು ಅಂತ ಹೇಳಿದರೆ ಎಲ್ಲ ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾರ್ಯಾವ ಜೀವಿಗಳಿಗೆ ಜೀವ ಇದೆಯೋ ಅವೆಲ್ಲವೂ ಕೂಡ ಜೀವ ಇರ್ತಕ್ಕಂಥ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಹಿಡಿದು ಬ್ಯಾಕ್ಟೀರಿಯಾದಿಂದ ಹಿಡಿದು ಪ್ಲ್ಯಾಂಟ್ಸು, ಅನಿಮಲ್ಸು ಎಲ್ಲ ಏನಿದಾವೋ ಇವೆಲ್ಲವೂ ಕೂಡ ನಾವು ಜೀವ ಇರ್ತಕ್ಕಂಥ ಜೀವಿಗಳಂತ ಇಲ್ಲಿ ಹೇಳ್ತಾ ಹೋಗ್ತೀವಿ. ಯಾಕೆ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಷ್ಟೊಂದು ಜೀವಿಗಳಿದ್ದಾವೆ, ಇವರನ್ನು ನಾವು ಕ್ಲಾಸಿಫಿಕೇಷನ್ ಮಾಡಬೇಕು, ವಿಂಗಡಣೆ ಮಾಡ್ತಾ ಹೋಗಬೇಕು. ಯಾಕೆ ಮಾಡಬೇಕು ಅಂಥೇಳಿದರೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಎವಾಲ್ವ್ಡ್ ಆನ್ ದ ಅರ್ತ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ. ಅಂದರೆ ಈ ಪ್ರಪಂಚ ಹುಟ್ಟಿದಾಗ್ರಿಂದನೂ ಕೂಡ ಏನಾಗಿದೆ, ಈ ಜೀವಿಗಳಂತಕ್ಕಂಥವು ಈ ಪ್ರಪಂಚದ ಜೊತೆಯಲ್ಲಿ ಇದ್ದಾವೆ. ಅದು ನಾವು ಹೇಳ್ತಾ ಹೋಗ್ತೀವಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಈ ಜೀವಿಗಳು ಬಂದ್ವಿ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ನೋಡ್ತಾ ಹೋಗೋಣ. ಅಂದರೆ ಸಾವಿರಾರು ಲಕ್ಷಾನು ವರ್ಷಗಳಿಂದನೂ ಕೂಡ ಈ ಜೀವಿಗಳಂತಕ್ಕಂಥವು ಇದ್ದಾವೆ. ಎಲ್ಲ ರೀತಿಯ ನಾನಾ ರೀತಿಯಾಗಿರ್ತಕ್ಕಂಥ ಜೀವಿಗಳಂತಕ್ಕಂಥವು ಇದ್ದಾವೆ. ಮತ್ತು ಇದರಲ್ಲಿ ವೆರೈಟಿ ಇದ್ದಾವೆ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದಕ್ಕೆ ನಾವು ಹೇಳ್ತೇವೆ ದಿರ್ ಈಸ್ ಎ ವಾಸ್ಟ್ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ದೀಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಶೋ ವೈಡ್ ರೇಂಜ್ ಆಫ್ ವೇರಿಯೇಷನ್ಸ್. ಇದರಲ್ಲಿ ಇವೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ತಗೊಂಡ್ರೆ ಜೀವ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನು ತಗೊಂಡ್ರೆ ಅವರಲ್ಲಿ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡ್ತಿದ್ವಿ. ಫಾರ್ ಎಕ್ಸಾಂಪಲ್, ನಾವು ಬ್ಯಾಕ್ಟೀರಿಯಾನ ತಗೊಂಡ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಇಟ್ ಕೆನಾಟ್ ಬಿ ಸೀನ್ ಬೈ ನೇಕೆಡ್ ಐಸ್. ಅದನ್ನು ನಾವು ಬರೆಗಣ್ಣಿನಿಂದ ನಾವು ನೋಡೋಕ್ಕಾಗೋದಿಲ್ಲ. ಬಹಳಷ್ಟು ಸಣ್ಣದು ಫ್ಯೂ ಮೈಕ್ರೋಮೀಟರ್ಸ್ ಸೈಜಲ್ಲಿದೆ. ಅದೇ ರೀತಿ ಇನ್ನು ಅದು ಕೂಡ ಜೀವಿನೇ. ಬ್ಯಾಕ್ಟೀರಿಯಾ ತಗೊಂಡ್ರೂ ಕೂಡ ಅದು ಕೂಡ ಜೀವಿನೇ. ನಮ್ಮ ಬಾಯಿ ಒಳಗಡೆ ಬ್ಯಾಕ್ಟೀರಿಯಾ ಇದೆ, ನಮ್ಮ ಹೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾ ಇದೆ, ನಮ್ಮ ಮೈ ಮೇಲೆ ಬ್ಯಾಕ್ಟೀರಿಯಾಗಳಿದ್ದಾವೆ, ನಮ್ಮ ಬಟ್ಟೆಗಳ ಮೇಲೆ ಇದ್ದಾವೆ. ಬ್ಯಾಕ್ಟೀರಿಯಾಗಳು ಇಂಥ ಕಡೆ ಇಲ್ಲ ಅಂತಕ್ಕಂಥದ್ದಿಲ್ಲ. ಸಣ್ಣದಾಗಿರ್ತಕ್ಕಂಥ ಇವೆಲ್ಲ ನೀರಿನಲ್ಲೂ ಬ್ಯಾಕ್ಟೀರಿಯಾ ಇದೆ, ಗಾಳಿನಲ್ಲೂ ಬ್ಯಾಕ್ಟೀರಿಯಾ ಇದೆ, ಮಣ್ಣಿನಲ್ಲಿಗಳು ಕೂಡ ಬ್ಯಾಕ್ಟೀರಿಯಾಗಳು ಅಂತಕ್ಕಂಥವು ಇದೆ. ಇವು ಕಣ್ಣಿಗೆ ಕಾಣೋದಿಲ್ಲ, ಬಹಳಷ್ಟು ಇವರಿಗೂ ಕೂಡ ಜೀವ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ, ಜೀವ ಇದೆ ಇದಕ್ಕೂ. ಅದೇ ರೀತಿ ಒಂದು ದೊಡ್ಡ ಪ್ರಾಣಿ, ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಅಂದರೆ ಯಾವುದೋ ವೇಲ್, ತಿಮಿಂಗ್ಲ ಅಂತ ಕರಿತಾ ಹೋಗ್ತೀವಿ. ಇದರಲ್ಲೂ ಕೂಡ ಬದಲಾವಣೆ ಅದು ನೋಡಿದ್ರೆ ಅದು ಹಂಗಿದೆ, ಅದು ಕೂಡ ಜೀವಿನೇ, ಇದು ಕೂಡ ಜೀವಿನೇ. ಬ್ಯಾಕ್ಟೀರಿಯಾನು ಕೂಡ ಒಂದು ಜೀವಿನೇ, ತಿಮಿಂಗ್ಲನೂ ಕೂಡ, ವೇಲು ಕೂಡ ಒಂದು ಜೀವಿನೇ. ಆದರೆ ಇದು ಗಾತ್ರ ದೊಡ್ಡದಾಗಿದೆ, ಇದರ ಗಾತ್ರ ಭಾಳ ಚಿಕ್ಕದಾಗಿದೆ, ಕಣ್ಣಿಗೂ ಕಾಣ್ತಾ ಇಲ್ಲ. ಅದೇ ರೀತಿ ಪ್ಲ್ಯಾಂಟ್ಸನ್ನು ತಗೊಂಡ್ರೆ ರೆಡ್ ವುಡ್ ಟ್ರೀಸ್ ಅಂತ ಬರ್ತದೆ. ಅಂದರೆ ಕೆಂಪು ಕಾಂಡ ಇರ್ತಕ್ಕಂಥ, ಕೆಂಪದಾಗಿರ್ತಕ್ಕಂಥ ಕಾಂಡ ಇರ್ತಕ್ಕಂಥ ದೊಡ್ಡ ಮರಗಳು ಇರ್ತವೆ. ಆ ಮರಗಳು 30 ಮೀಟ್ರಿಂದ 100 ಮೀಟ್ರ್ವರೆಗೂ ಉದ್ದ ಇರ್ತಕ್ಕಂಥವು. ಮತ್ತು ಪೈನ್ ಟ್ರೀಸ್ ಅಂತ ಹೇಳಿದ್ರೆ ನಾವು ಸೇಂದಿ ಗಿಡ ಅಂತ ಕರಿತೀವಲ್ಲ, ಈ ರೀತಿಯಾಗಿರ್ತಕ್ಕಂಥ ಪೈನ್ ಟ್ರೀಸ್ಗಳು ಥೌಸಂಡ್ಸ್ ಆಫ್ ಇಯರ್ಸ್ ಬದುಕ್ತಾ ಹೋಗ್ತಾರೆ. ಓಕೆನಾ, ಅವರು ಒಂದು ಸರಿ ಅವು ಹುಟ್ಟಿದವಪ್ಪ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 1000 ವರ್ಷ 2000 ವರ್ಷ ಆದ್ರೂ ಕೂಡ ಆ ಗಿಡಗಳು ಅಂತಕ್ಕಂಥವು ಇರ್ತಾ ಹೋಗ್ತವೆ. ಆದರೆ ಅದೇ ಒಂದು ಸಣ್ಣ ಜೀವಿ ಆಗಿರ್ತಕ್ಕಂಥ ಒಂದು ಸಣ್ಣ ಚಿಟ್ಟೆ ಆಗಿರ್ಬೋದು, ಅವು ಮತ್ತು ಮಸ್ಕಿಟೋಸ್ ಆಗಿರ್ಬೋದು, ನಾವೇನು ಮಸ್ಕಿಟೋಸ್ ಅಂತ ಕರಿತೀವಲ್ಲ, ಸೊಳ್ಳೆಗಳು, ಅವು ಏನಾಗ್ತಾ ಹೋಗ್ತವೆ, ಬರೀ ಒಂದು ಸ್ವಲ್ಪ ದಿವಸದಲ್ಲಿ ಬದುಕ್ತವೆ, ಹುಟ್ಟುತ್ತವೆ, ಒಂದು ಸ್ವಲ್ಪ ದಿವಸ ಬದುಕ್ತವೆ, ಮತ್ತು ಸತ್ತು ಹೋಗ್ಬಿಡ್ತವೆ. ಹೀಗೆ ಒಂದೊಂದು ಜೀವಿಯ ಒಂದು ಆಯುಷ್ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಇದೆ. ಒಂದು ಜೀವಿಯ ಆಯುಷು ಏನಾಗಿದೆ, ಸಾವಿರಾರು ವರ್ಷಗಳಿದೆ. ಮತ್ತು ಅದರ ಬಣ್ಣಗಳನ್ನು ನೋಡ್ಕೊಂಡ್ರೆ ಒಂದೊಂದು ಜೀವಿ ಏನಾಗಿದ್ದಾವೆ, ಕಲರ್ಲೆಸ್ ಆಗಿದ್ದಾವೆ. ಬಹಳಷ್ಟು ಜೀವಿಗಳನ್ನು ನೀವು ಡಿಸ್ಕವರಿ ಚಾನಲಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಲಿ ನೋಡ್ತಿರ್ಬೇಕಾದ್ರೆ ಒಂದೊಂದು ಸ್ವಲ್ಪ ಜೀವಿಗಳು ಏನಾಗಿದ್ದಾವೆ, ಅದಕ್ಕೆ ಕಲರೇ ಇಲ್ಲ.
ಕಲರ್ಲೆಸ್ ಇದ್ದಾವೆ. ಇನ್ನೊಂದು ಸ್ವಲ್ಪ ನೋಡಿದರೆ ಅವು ಟ್ರಾನ್ಸ್ಪರೆಂಟ್ ಆಗಿದ್ದಾವೆ, ಅದ್ರೊಳಗಡೆ ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಕೂಡ ನಮಗೆ ಕಾಣ್ತಾ ಹೋಗ್ತದೆ. ಇನ್ನೊಂದು ಸ್ವಲ್ಪ ನೋಡಿದರೆ ಒಳ್ಳೆ ಬ್ರೈಟ್ ಕಲರ್ ಆಗಿ ಭಾಳಷ್ಟು ಮೀನುಗಳಿದ್ದಾವೆ, ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಹುಳುಗಳಿದ್ದಾವೆ, ಎಂತೆಂಥ ಡಿಸೈನ್ಸ್ ಇದ್ದಾವೆ ಅದಕ್ಕೆಲ್ಲ. ಈ ರೀತಿ ಇದ್ದಾಗ ಒಂದೊಂದು ಕಲರ್ ಇದ್ದಾವೆ, ಒಂದು ಕಲರ್ ಇಲ್ಲ, ಇನ್ನೊಂದು ಟ್ರಾನ್ಸ್ಪರೆಂಟ್ ಆಗಿದೆ, ಒಂದು ಬರೀ ಒಂದು 8 ದಿವಸ ಬದುಕ್ತಾ ಇದೆ, ಒಂದೊಂದು ಸಾವಿರಾರು ವರ್ಷಗಳುಗಟ್ಟಲೆ ಬದುಕ್ತಾ ಇದೆ, ಒಂದು ನೋಡಿದರೆ ಕಣ್ಣಿಗೆ ಕಾಣೋದಿಲ್ಲ, ಚಿಕ್ಕದಾಗಿದೆ, ಇನ್ನೊಂದು ನೋಡಿದರೆ ಭಾಳ ದೊಡ್ಡದಾಗಿದೆ. ಮರಗಳಲ್ಲೂ ತೊಗೊಂಡ್ರು ಕೂಡ ಸಣ್ಣ ಸಣ್ಣ ಗಿಡಗಳಿದ್ದಾವೆ, ದೊಡ್ಡ ದೊಡ್ಡ ಮರಗಳಿದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡಿದಾಗ ಇವೆಲ್ಲವನ್ನು ಕೂಡ ಅಟ್ ಎ ಟೈಮು ಒಂದರಲ್ಲಿ ನಾವು ಸ್ಟಡಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಸ್ಟಡಿ ದೀಸ್ ಆರ್ಗ್ಯಾನಿಸಮ್ಸ್. ಸೊ ವಿ ಹ್ಯಾವ್ ಟು ಅರೇಂಜ್ ದೀಸ್ ಆರ್ಗ್ಯಾನಿಸಮ್ಸ್ ಇಂಟು ಸಪ್ರೇಟ್ ಗ್ರೂಪ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತಾ ಹೋಗಬೇಕು, ಈ ಎಲ್ಲ ಜೀವಿಗಳನ್ನು ಒಂದೊಂದು ಗುಂಪುಗಳಾಗಿ ಅದನ್ನು ವಿಂಗಡಣೆ ಮಾಡ್ತಾ ಹೋಗಬೇಕು. ಯಾವುದರ ಆಧಾರದ ಮೇಲೆ? ಬೇಸ್ಡ್ ಆನ್ ದೇರ್ ಸಿಮಿಲಾರಿಟೀಸ್ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದರ ಕ್ಯಾರೆಕ್ಟರ್ಸ್ಗಳು ಹೆಂಗಿದಾವೆ, ಅದರ ಗುಣಲಕ್ಷಣಗಳು ಹೆಂಗಿದಾವೋ ಅದರ ಆಧಾರದ ಮೇಲೆ. ನೀವು ಮನೆಯಲ್ಲಿ ನೋಡಿರಬೇಕು, ನಾವು ಮನೆಯಲ್ಲಿ ಏನಾದರೂ ವಸ್ತುಗಳನ್ನ ತಂದರೆ ಹಸಿ ವಸ್ತುಗಳನ್ನು ಏನು ಮಾಡ್ತೀವಿ, ಕೊಳ್ತು ಹೋಗ್ತಕ್ಕಂಥ ವಸ್ತುಗಳು ಬಹಳ ದಿವಸ ಹೊರಗಡೆ ಇಡೋಂಗಿಲ್ಲಪ್ಪ, ಅವನ್ನೆಲ್ಲ ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ. ಕೊಳೆಯೋದಿಲ್ಲಪ್ಪ ಅಂಥ ವಸ್ತುಗಳನ್ನ ಹೊರಗಡೆ ಇಡ್ತೀವಿ. ಈಗ ರಾಗಿ ಜಾರಿ ಇದೆ, ಒಂದು ಚೀಲದಾಗ ಹಾಕ್ಬಿಟ್ಟು ಹೊರಗಡೆ ಇಡ್ತೀವಿ, ಅದನ್ನು ತೊಗೊಂಡು ಫ್ರಿಜ್ಜಲ್ಲಿ ಇಡ್ತೀವ? ಇಲ್ಲ. ಅದೇ ತರಕಾರಿ ಇದೆ, ತರಕಾರಿ ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀವಿ. ಯಾಕಂತ ಹೇಳಿದ್ರೆ ಅದು ಹಸಿಯಾಗಿದೆ, ಅದು ಕೊಳತು ಹೋಗುತ್ತೆ ಹೊರಗಡೆ ಇಟ್ಟರೆ, ಅಥವಾ ಒಣಗೋಗುತ್ತೆ, ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಹಸಿಯಾಗಿ ಚೆನ್ನಾಗಿ ಹಾಗೇ ಇರ್ತೈತೆ. ಓಕೆನಾ? ಈ ರೀತಿ ಅದೇ ತರಕಾರಿ ಒಳಗಡೆ ಅಲ್ಲಿ ಹಸಿ ಶುಂಠಿ ಇದೆ ಅಥವಾ ಈರುಳ್ಳಿ ಇದೆ, ಅದನ್ನು ನಾವು ಹೊರಗಡೆನೇ ಹಾಕಿರ್ತೀವಿ. ಹೊರಗಡೆ ಹಾಕಿದ್ರೆ ಏನಾಗುತ್ತೆ, ಅದು ಯಾವುದೇ ರೀತಿ ಕೆಟ್ಟು ಹೋಗೋದಿಲ್ಲ, ಅದನ್ನು ಅವಶ್ಯಕತೆ ಇಲ್ಲ ನಾವು ಅಲ್ಲಿಡೋದು. ಅದೇ ಟೊಮೆಟೊ ಹಣ್ಣಾದರೆ ತೊಗೊಂಡೋಗ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರೆ. ಹೀಗೆ ಆ ಒಂದು ಜೀವಿಗಳ ಆಧಾರದ ಮೇಲೆ ಅವರನ್ನು ಏನು ಮಾಡ್ತಾ ಹೋಗ್ತೀವಿ, ವಿಂಗಡಣೆ ಮಾಡ್ತಾ ಹೋಗೋದು, ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗೋದು. ಕ್ಲಾಸಿಫಿಕೇಷನ್ ಮಾಡಿ ಅದು ಒಂದೊಂದು ಗ್ರೂಪ್ಗಳನ್ನಾಗಿ ಮಾಡ್ತಾ ಹೋಗೋದು. ಹಾಗಾದರೆ ಕ್ಲಾಸಿಫಿಕೇಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಏನಪ್ಪ? ವಾಟ್ ಈಸ್ ದ ಕ್ಲಾಸಿಫಿಕೇಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್? The arranging of organisms into different groups on the basis of the similarities in their characteristics is called classification of living organisms. What is the classification of living organisms? The arranging of organisms into different groups on the basis of the similarities in their characteristics is called classification of living organisms. Okay na? Next, ಹಾಗಾದರೆ ಕ್ಲಾಸಿಫಿಕೇಷನ್ ಮಾಡ್ತಿದ್ದೀವಿ ನಾವು, ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡ್ತೀವಿ. ಆನ್ ದ ವಾಟ್ ಬೇಸಿಸ್? ಯಾವ ಆಧಾರದ ಮೇಲೆ ನಾವು ಈ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು, ಯಾವ ಕ್ಯಾರೆಕ್ಟರ್ಸನ್ನು ನಾವು ತೊಗೊಳ್ತಿದ್ವಿ, ಯಾವ ಕ್ಯಾರೆಕ್ಟರ್ಸನ್ನು ತೊಗೊಂಡ್ಬಿಟ್ಟು ಈ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡ್ತಿದ್ದೀವಿ? ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಆರ್ ಕನ್ಸಿಡರ್ಡ್ ಫಾರ್ ದ ಕ್ಲಾಸಿಫಿಕೇಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಟು ಡಿಫರೆಂಟ್ ಗ್ರೂಪ್ಸ್ ಆರ್, ದ ಫಸ್ಟ್ ಒನ್ ಈಸ್ whether they are made of prokaryotic or eukaryotic cells. The first point ನಾವೇನು ಮಾಡ್ತಾ ಹೋಗಬೇಕು, ಆ ಜೀವಿ ಏಕಕೋಶ ಜೀವಿನೋ ಅಥವಾ ಬಹುಕೋಶ ಜೀವಿನೋ ಅಂತೇಳ್ಬಿಟ್ಟು ಸಪ್ರೇಟ್ ಮಾಡ್ತಾ ಹೋಗೋದು. ವೆದರ್ ಇಟ್ ಈಸ್ ಎ ಪ್ರೋಕ್ಯಾರಿಯೋಟಿಕ್ ಆಗಿ ಏಕಕೋಶಗಳಿದೆ ಅವನ್ನೆಲ್ಲ ಒಂದು ಕಡೆ, ಯೂಕ್ಯಾರಿಯೋಟಿಕ್ ಆಗಿದ್ರೆ ಅದರಲ್ಲಿ ಮತ್ತೆ ಅವನ್ನು ಸಪ್ರೇಟ್ ಮಾಡ್ತಾರೆ. ಓಕೆನಾ? ಯೂಕ್ಯಾರಿಯೋಟಿಕ್ ಅಂದರೆ ಇಲ್ಲಿ ಮಲ್ಟಿಸೆಲ್ಯುಲರ್ ಏಕಕೋಶ ಅನ್ನೋದಕ್ಕಿಂತ ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಅಂತ ಹೇಳಿದರೆ ಮೇಯ್ನಾಗಿ ನಾವು ಸೈಂಟಿಫಿಕ್ ಇದರಲ್ಲಿ ಹೇಳ್ತಕ್ಕಂಥದ್ದು, ಆ ಸೆಲ್ಲಿನ ಒಳಗಡೆ ನ್ಯೂಕ್ಲಿಯಸ್ ಇದೆಯಾ, ನ್ಯೂಕ್ಲಿಯಸ್ ಇದ್ದರೆ ಅವನ್ನ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಫಸ್ಟು ಇಲ್ಲಿ ಬಂದುಬಿಟ್ಟು ಅದರಲ್ಲಿ ನ್ಯೂಕ್ಲಿಯಸ್ ಇಲ್ಲಪ್ಪ, ಅದು ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಯಾವುದ್ರಲ್ಲಿ ನ್ಯೂಕ್ಲಿಯಸ್ ಇಲ್ವೋ ಅವನ್ನ ಪ್ರೋಕ್ಯಾರಿಯೋಟಿಕ್, ಯಾವುದ್ರಲ್ಲಿ ನ್ಯೂಕ್ಲಿಯಸ್ ಇದೆಯೋ ಅದನ್ನು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ತಾವೆ. ಇದು ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಸೆಕೆಂಡ್ ಬೇಸಿಸ್ ಬಂದುಬಿಟ್ಟು, ಸೆಕೆಂಡ್ ಕ್ಯಾರೆಕ್ಟರ್ ಬಂದುಬಿಟ್ಟು ವೆದರ್ ದ ಸೆಲ್ಸ್ ಅಕ್ಕರ್ ಸಿಂಗಲಿ ಆರ್ ದೇ ಆರ್ ಗ್ರೂಪ್ಡ್ ಟುಗೆದರ್ ಆ್ಯಂಡ್ ಲೈವ್ ಆ್ಯಸ್ ಎನ್ ಇಂಡಿವಿಜುವಲ್ ಗ್ರೂಪ್. ಫಸ್ಟ್ ಒನ್ ಅದು ಪ್ರೋಕ್ಯಾರಿಯೋಟಿಕೋ ಅಥವಾ ಯೂಕ್ಯಾರಿಯೋಟಿಕ್ ಅಂತ ನೋಡಿದ್ವಿ. ಎರಡನೇ ಬೇಸಿಸ್ ಏನಪ್ಪ ಅಂತ ಹೇಳಿದ್ರೆ, ಆ ಸೆಲ್ಸು, ಆ ಜೀವಕೋಶಗಳು ಸಿಂಗಲ್ಲಾಗಿ ಬದುಕ್ತದವೋ ಅಥವಾ ಅವೆಲ್ಲ ಒಂದು ಕಡೆ ಒಗ್ಗಟ್ಟಾಗಿ ಒಂದು ಕಡೆ ಕೂಡಿ ಬದುಕ್ತದವೋ ಅಂತಕ್ಕಂಥದ್ದು ಆಧಾರದ ಮೇಲೆ ಒಂದೊಂದೇ ಬದುಕ್ತಾ ಇದ್ದರೆ ಅವನ್ನ ಒಂದು ಗ್ರೂಪ್ ಮಾಡೋದು, ಇಲ್ಲ ಅವೆಲ್ಲವೂ ಜೊತೆಯಾಗಿ ಒಂದು ಕಡೆ ಜೊತೆ ಆಗಿಬಿಟ್ಟು ಬದುಕ್ತದವಪ್ಪ ಅಂದರೆ ಅವನ್ನ ಸಪ್ರೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಬಹುಕೋಶ ಜೀವಿಗಳಂತ ನಾವು ಹೇಳ್ತಾ ಹೋಗ್ತೀವಿ.
ಇಲ್ಲಿ ನಾವು ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡ್ತಾವೆ. ಫಸ್ಟು ಏನು ಮಾಡಬೇಕು, ಅದರಲ್ಲಿ ನ್ಯೂಕ್ಲಿಯಸ್ ಇದೆಯಾ ಅವು ಒಂದು ಗ್ರೂಪು, ನ್ಯೂಕ್ಲಿಯಸ್ ಇಲ್ಲ ಅದು ಒಂದು ಗ್ರೂಪ್. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಅದು ಏಕಕೋಶ ಜೀವಿನ ಅದು ಒಂದು ಸಪ್ರೇಟ್ ಗ್ರೂಪ್, ಬಹುಕೋಶ ಜೀವಿನ ಅದೊಂದು ಸಪ್ರೇಟ್ ಗ್ರೂಪ್. ಅದೇ ರೀತಿ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ವೆದರ್ ದೇ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಬೈ ಫೋಟೋಸಿಂಥಸಿಸ್ ಆರ್ ಗೆಟ್ ದೇರ್ ಫುಡ್ ಫ್ರಮ್ ಔಟ್ಸೈಡ್. ಇಲ್ಲಿ ಬಹುಕೋಶ ಜೀವಿಗಳು ಅಂತ ಹೇಳಿದ ತಕ್ಷಣವೇ ಅಥವಾ ಏಕಕೋಶ ಜೀವಿಗಳು ಅಂತ ಇರ್ತದೆ, ಬಹಳಷ್ಟು ಬಹುಕೋಶ ಜೀವಿಗಳು ಏನು ಮಾಡ್ತದವೆ, ತನ್ನ ಆಹಾರ ತಾನೇ ತಯಾರು ಮಾಡ್ಕೊಳ್ತದೆ. ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್, ಅವೆಲ್ಲವೂ ಕೂಡ ತಮ್ಮ ಆಹಾರ ತಾನೇ ತಯಾರು ಮಾಡ್ಕೊಳ್ತವೆ ಫೋಟೋಸಿಂಥಸಿಸ್ ಮುಖಾಂತರ. ಫೋಟೋಸಿಂಥಸಿಸ್ ಅಂತಕ್ಕಂಥ ಕ್ರಿಯೆಯಿಂದ ತನ್ನ ಆಹಾರ ತಾನೇ ತಯಾರು ಮಾಡ್ತವೆ. ಇದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಬಹುಕೋಶ ಜೀವಿ, ಪ್ಲ್ಯಾಂಟ್ಸ್ ಅಂತಕ್ಕಂಥ. ಅದೇ ರೀತಿ ಅನಿಮಲ್ಸನ್ನು ತೊಗೊಂಡ್ರೆ ಅನಿಮಲ್ಸ್ಗಳು ತನ್ನ ಆಹಾರ ತಾನು ತಗೊಳ್ಳೋದಿಲ್ಲ, ಅವು ತಮ್ಮ ಆಹಾರನ ಹೊರಗಡೆಯಿಂದ ಪಡಿತವೆ. ಹಾಗಾಗಿಬಿಟ್ಟು ಇವರೇ ಸಪ್ರೇಟು ಅವರೇ ಒಂದು ಸಪ್ರೇಟ್ ಗ್ರೂಪ್ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಪ್ಲ್ಯಾಂಟ್ಸು ಅಥವಾ ಇಲ್ಲೋ ಅಂತಕ್ಕಂಥದ್ದು ಇದು ನಮಗೆ ಥರ್ಡ್ ಪಾಯಿಂಟ್ ಅಂತಕ್ಕಂಥದ್ದು. ಇಲ್ಲಿ ಫೋರ್ತ್ ಪಾಯಿಂಟ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದು ಪ್ರೊಡ್ಯೂಸ್ ಮಾಡ್ತಾಯಿದ್ರೆ ತಮ್ಮ ಆಹಾರ ತಾನೇ ತಯಾರು ಮಾಡ್ಕೊಳ್ತಾ ಇದ್ದರೆ ಪ್ಲ್ಯಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಪ್ಪ ಅಂತ ಹೇಳಿದ್ರೆ ಅದು ಆಮೇಲೆ ಮತ್ತೆ ಅದನ್ನು ವಿಂಗಡಣೆ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಅದರ ಲೆವೆಲ್ ಆಫ್ ಆರ್ಗನೈಸೇಷನ್ ಮತ್ತು ಬಾಡಿ ಮತ್ತು ಅದರ ಆರ್ಗನ್ಸ್ಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಅವನ್ನ ಫರ್ದರ್ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಯೂಸ್ಡ್ ಫಾರ್ ದ ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ವಿಲ್ ಬಿ ಡಿಫ್ರೆಂಟ್. ಇಲ್ಲಿ ನೋಡಿರಿ, ಪ್ಲ್ಯಾಂಟ್ಸಿಗೂ ಮತ್ತು ಅನಿಮಲ್ಸಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಷನ್ ಮಾಡೋದಿಲ್ಲ ನಾವು. ಪ್ಲ್ಯಾಂಟ್ಸಿಗೆ ಕ್ಲಾಸಿಫಿಕೇಷನ್ನೇ ಡಿಫ್ರೆಂಟು, ಅನಿಮಲ್ಸಿನ ಕ್ಲಾಸಿಫಿಕೇಷನ್ನೇ ಮತ್ತೆ ಅಲ್ಲಿ ಡಿಫ್ರೆಂಟ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಇಷ್ಟು ನಾವಿಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫಿಕೇಷನ್ ಆ್ಯಂಡ್ ಎವಲ್ಯೂಷನ್. ಹೇಗಪ್ಪ ಕ್ಲಾಸಿಫಿಕೇಷನ್ ನಾವು ಮಾಡ್ತಿದ್ವಿ ಮತ್ತು ಎವಲ್ಯೂಷನ್ನು ಕೂಡ ಈ ಕಡೆ ನೋಡ್ತಾ ಇದ್ವಿ. ಇವತ್ತು ನಾವು ಹೇಳ್ತಿದ್ವಿ, ಇವತ್ತು ನಾವೇನು ಕಾಂಪ್ಲೆಕ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೀವೋ ಇವೆಲ್ಲವೂ ಕೂಡ ಮೊದಲು ಸಣ್ಣ ಸಣ್ಣ ಜೀವಿಗಳಿಂದ ಹುಟ್ಕೊಂಡು. ಕಾಂಪ್ಲೆಕ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ನಾವುಗಳು, ಓಕೆನಾ, ಮನುಷ್ಯರಾಗಿರ್ಬೋದು, ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಹೇಳ್ತಾ ಇದ್ವಿ ಪ್ರಪಂಚ ಹುಟ್ಟಿದಾಗ ಈ ಭೂಮಿ ಮೇಲೆ ಏನೂ ಇರಲಿಲ್ಲ. ಭೂಮಿ ಅಂತಕ್ಕಂಥದ್ದು ಕೆಂಡಾಮಂಡಲವಾಗಿ ಉರಿತಾ ಇತ್ತು. ಆ ಉರಿತಕ್ಕಂಥ ಒಂದು ಭೂಮಿಯ ಮೇಲುಗಡೆ ಒಂದು ಸಣ್ಣ ಒಂದು ಜೀವಿ ಹುಟ್ಕೊಳ್ತು. ಆ ಜೀವಿಯಿಂದ ಹೀಗೆ ಬರ್ತಾ 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 ಹುಟ್ಕೊಳ್ತಾ ಹೋದ್ವು ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಅದಕ್ಕೆ ಪ್ರೂಫನ್ನು ಹುಡುಕ್ತಾನೆ ಇದ್ದಾರೆ. ಸ್ವಲ್ಪ ಪ್ರೂಫ್ಗಳು ಸಿಕ್ಕಿದ್ದಾವೆ, ಇನ್ನೂ ಪ್ರೂಫ್ಗಳನ್ನು ಹುಡುಕ್ತಾನೆ ಇದ್ದಾರೆ. ಅಂದರೆ ಹೀಗೆ ಬದಲಾವಣೆ ಆಗಿ 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 ಏನಾಗಿದೆ, ಇವತ್ತು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತಕ್ಕಂಥವು ಹುಟ್ಕೊಳ್ತಾ ಹೋಗಿದೆ. ಆ್ಯಂಡ್ ದ ಬಾಡಿ ಡಿಸೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇವತ್ತೇನು ನಮ್ಮ ಜೀವಿಗಳಲ್ಲಿ ಇರ್ತಕ್ಕಂಥ ಬಾಡಿ ಡಿಸೈನ್ ಇದೆಯಾ, ದೇಹದ ಆಕಾರ ಇದೆಯೋ, ಇವೆಲ್ಲವೂ ಕೂಡ ಸ್ಲೋ ಆಗಿ ಗ್ರ್ಯಾಜುಯಲ್ ಆಗಿ ಚೇಂಜ್ ಆಗ್ತಾ ಆಗ್ತಾ ಬಂದಿರತಕ್ಕಂಥದ್ದು ಮತ್ತು ಆ ಒಂದು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗ್ಬಿಟ್ಟು ಏನಾಗ್ತಾ ಹೋಗಿದೆ, ಇವತ್ತಿನ ಒಂದು ಬಾಡಿ ಡಿಸೈನ್ ಅಂತಕ್ಕಂಥದ್ದು ಬದಲಾವಣೆ ಆಗಿದೆ. ಗೊತ್ತಾಯ್ತಾ? ಮತ್ತು ಸ್ವಲ್ಪ ಜೀವಿಗಳು ಏನು ಮಾಡಿದ್ದಾವೆ, ಅವರು ಸಾವಿರಾರು ವರ್ಷಗಳ ಹಿಂದೆ ಏನು ಅವರ ಬಾಡಿಯ ಆಕಾರ ಇತ್ತೋ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾವೆ. ಸ್ವಲ್ಪ ಜೀವಿಗಳು ಏನಾಗಿದೆ, ಅದು ಬದಲಾವಣೆ ಆಗ್ತಾ ಹೋಗಿದ್ದಾವೆ. ಅದಕ್ಕೆ ಯಾವ ಜೀವಿಗಳು ತಮ್ಮ ಆಕಾರನ ಸಾವಿರಾರು ವರ್ಷಗಳಿಂದ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾವೋ ಅಂಥ ಜೀವಿಗಳಿಗೆ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಅಥವಾ ಲೋಯರ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. Some organisms have acquired their body designs relatively recently and have complex forms and structures. These organisms are called advanced organisms or higher organisms ಅಂತ ಕರೀತಾರೆ. ಸ್ವಲ್ಪ ಆರ್ಗ್ಯಾನಿಸಮ್ಸ್ಗಳು ಏನಾಗಿದ್ದಾವೆ, ಇಲ್ಲಿ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಜೀವಿಗಳು, ಅವು ತಮ್ಮ ಬಾಡಿಯಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾವೆ. ಅದು ಹಾಗೆ ಬದಲಾವಣೆ ಆಗ್ತಾ 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 ಅಂತಕ್ಕಂಥದ್ದು ಬರ್ತಾ ಹೋಗಿದೆ. ಬಂದುಬಿಟ್ಟು ಇವತ್ತೇನಾಗಿದೆ, ಮನುಷ್ಯ ಇವತ್ತು ನೋಡ್ತಿದ್ವಿ, ಕಾಡು ಮನುಷ್ಯರಿಗೆ ನೋಡ್ತಿರ್ತೀವಿ. ಕಾಡು ಮನುಷ್ಯರು ಒಂಥರ ವಿಚಿತ್ರವಾಗಿರ್ತಾರೆ. ಕಾಡು ಮನುಷ್ಯರಲ್ಲಿ ಆ ಒಂದು ಕಲ್ಚರ್ ಇರೋದಿಲ್ಲ. ಇವತ್ತು ಮನುಷ್ಯ ಬೆಳೀತಾ ಬೆಳೀತಾ, ಬುದ್ಧಿಶಕ್ತಿ ಬೆಳೀತಾ ಬೆಳೀತಾ ಬೆಳೀತಾ, ಅವನಿಗೆ ಜ್ಞಾನ ಅಂತಕ್ಕಂಥದ್ದು ಬೆಳೀತಾ ಬೆಳೀತಾ ಇವತ್ತೇನಾಗಿದೆ, ಕಲಿಯುಗದಲ್ಲಿ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡ್ತಕ್ಕಂಥ ಮನುಷ್ಯ ಆಗ್ಬಿಡ್ತಾನೆ. ಅದೇ ಹಳೆಯ ಮನುಷ್ಯನ ತಗೊಂಡ್ರೆ ಅವನಿಗೆ ಟೆಕ್ನಾಲಜಿ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ, ಓದು ಬರಹ ಅಂತಕ್ಕಂಥದ್ದು ಗೊತ್ತಿದ್ದಿಲ್ಲ. ಹೀಗೆ ಎನ್ವಿರಾನ್ಮೆಂಟಲ್ಲಿ ಬದಲಾವಣೆ ಆದಂಗೆಲ್ಲ ಮನುಷ್ಯನು ಕೂಡ, ಅದೇ ರೀತಿ ಪ್ರಾಣಿಗಳು ಕೂಡ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಹೋಗಿದ್ದಾವೆ. ಇದೇ ರೀತಿ ಜೀವಿಗಳ ವಿಕಾಸ ಅಂತಕ್ಕಂಥದ್ದು ಕೂಡ ಆಗ್ತಾ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹೌ ದ ಹೆರಾರ್ಕಿ ಆಫ್ ಕ್ಲಾಸಿಫಿಕೇಷನ್, ಹಾಗಾದರೆ ಈ ಕ್ಲಾಸಿಫಿಕೇಷನ್ನ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಹೋಗಿದ್ವಿ, ಯಾವ ರೀತಿಯ ಗ್ರೂಪ್ಸಲ್ಲಿ
ನಾವು ಮಾಡ್ತಾ ಹೋದ್ವಿ. ಇಲ್ಲಿ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು 5 ಗ್ರೂಪ್ಸ್ಗಳಾಗಿ 5 ಕಿಂಗ್ಡಮ್ಸ್ಗಳಾಗಿ 5 ಸಾಮ್ರಾಜ್ಯಗಳಾಗಿ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಬೀನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 5 ಮೇನ್ ಕಿಂಗ್ಡಮ್ಸ್. 5 ಸಾಮ್ರಾಜ್ಯಗಳಂತ ನಾವು ಹೇಳ್ತೇವೆ, ಕಿಂಗ್ಡಮ್ಸ್ ಆಗಿ ಸಪ್ರೇಟ್ ಮಾಡ್ತೀವಿ. ಫಸ್ಟ್ ದ ಕಿಂಗ್ಡಮ್ ಈಸ್ ದ ಮೊನೇರಾ, ಸೆಕೆಂಡ್ ಒನ್ ಈಸ್ ಪ್ರೊಟಿಸ್ಟಾ, ಥರ್ಡ್ ಒನ್ ಈಸ್ ಫಂಗೈ, ಫೋರ್ತ್ ಒನ್ ಈಸ್ ಪ್ಲ್ಯಾಂಟೆ, ಫಿಫ್ತ್ ಒನ್ ಈಸ್ ಅನಿಮಲಿಯಾ. ಈ ರೀತಿಯಾಗಿರ್ತಕ್ಕಂಥ 5 ಕಿಂಗ್ಡಮ್ಸನ್ನು ನಾವು ಇವತ್ತು ಸಪ್ರೇಟ್ ಮಾಡ್ತೇವೆ. ಎಲ್ಲ ಜೀವಿಗಳನ್ನು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು, ಅದು ಏಕಕೋಶ ಜೀವಿ ಆಗಿರ್ಬೋದು ಅಥವಾ ಬಹುಕೋಶ ಜೀವಿ ಆಗಿರ್ಬೋದು, ಅಥವಾ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಒಂದು ದೊಡ್ಡ ವೇಲ್ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಪ್ಲ್ಯಾಂಟ್ ಆಗಿರ್ಬೋದು, ಒಂದು ದೊಡ್ಡ ಅನಿಮಲ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ನಾವೇನು ಮಾಡ್ತಾ ಹೋಗಿದ್ವಿ, 5 ಗುಂಪುಗಳನ್ನಾಗಿ 5 ಸಾಮ್ರಾಜ್ಯಗಳನ್ನಾಗಿ ಇವತ್ತು ನಾವು ವಿಂಗಡಣೆ ಮಾಡ್ತಾ ಹೋದ್ವಿ. ಮತ್ತು ಈಚ್ ಕಿಂಗ್ಡಮನ್ನು, ಪ್ರತಿಯೊಂದು ಸಾಮ್ರಾಜ್ಯನ, ಈ ಒಂದು ಜೀವಿಗಳ ಸಾಮ್ರಾಜ್ಯನ ಮತ್ತೆ ನಾವೇನು ಮಾಡ್ತಾ ಹೋಗ್ತೀವಿ, ಸಬ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದು ವೇರಿಯಸ್ ಲೆವೆಲ್ಸಲ್ಲಿ ಯಾವ್ಯಾವಪ್ಪ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಕಿಂಗ್ಡಮನ್ನು ತೊಗೊಂಡಿದ್ವಿ, ಮೊನೇರಾ ಆಗಿರ್ಬೋದು, ಪ್ರೊಟಿಸ್ಟಾ ಆಗಿರ್ಬೋದು. ಆ ಕಿಂಗ್ಡಮಲ್ಲಿ ಮತ್ತೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಮತ್ತೆ ಫರ್ದರ್ ಫೈಲಮ್ಸ್ ಮಾಡ್ತಾ ಹೋಗ್ತೀವಿ. ಆ ಫೈಲಮಲ್ಲಿ ಮತ್ತೆ ಫರ್ದರ್ ಕ್ಲಾಸ್, ಅದರಲ್ಲಿ ಮತ್ತೆ ಆರ್ಡರ್, ಮತ್ತು ಅದರಲ್ಲಿ ಫ್ಯಾಮಿಲಿ, ಅದರಲ್ಲಿ ಮತ್ತೆ ಜೀನಸ್, ಅದರಲ್ಲಿ ಮತ್ತೆ ಸ್ಪೀಶೀಸ್. ಹೀಗೆ ಸಬ್ ಡಿವಿಷನ್ಸ್ಗಳನ್ನು ಮಾಡಿಬಿಟ್ಟು ಅವನ್ನ ನಾವೇನು ಮಾಡ್ತಾ ಹೋಗ್ತೀವಿ, ಅದನ್ನು ವಿಂಗಡಣೆ ಅಂತಕ್ಕಂಥದ್ದನ್ನು ಮಾಡ್ತಾ ಹೋಗ್ತೀವಿ. ಇವು ಬೈ ಅರೇಂಜಿಂಗ್ ದೀಸ್ ಆರ್ಗ್ಯಾನಿಸಮ್ಸ್ ಆನ್ ದ ಬೇಸಿಸ್ ಆಫ್ ಹೆರಾರ್ಕಿ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ into smaller and smaller groups, we arrive at the basic unit of classification called species. ಸ್ಪೀಶೀಸ್ ಅಂತಕ್ಕಂಥ ಒಂದು ಇದಕ್ಕೆ ನಾವು ಇವತ್ತು ಬರ್ತಾ ಹೋಗಿದ್ದೇವೆ. ಕೊನೆಗೆ ಲಾಸ್ಟಿಗೆ ಬಂದುಬಿಟ್ಟು ಒಂದು ಸ್ಪೀಶೀಸ್. ಹಾಗಾದರೆ ಸ್ಪೀಶೀಸ್ ಅಂದರೆ ಏನು? ವಾಟ್ ಈಸ್ ದ ಸ್ಪೀಶೀಸ್? ಸ್ಪೀಶೀಸ್ ಈಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಸಿಮಿಲರ್ ಎನಫ್ ಟು ಬ್ರೀಡ್ ಆ್ಯಂಡ್ ಪರ್ಪೆಟ್ಯುಯೇಟ್. ಪರ್ಪೆಟ್ಯುಯೇಟ್ ಅಂದರೆ ಏನು? ಅವು ಗ್ರೂಪ್. ಸ್ಪೀಶೀಸ್ ಅಂದರೆ ಏನು? ಅದು ಒಂದು ಆರ್ಗ್ಯಾನಿಸಮ್ಸಿನ ಒಂದು ಗುಂಪು, ಒಂದು ಗ್ರೂಪು ವಿಚ್ ಆರ್ ಸಿಮಿಲರ್ ಎನಫ್, ಅವು ಎಲ್ಲವೂ ಒಂದೇ ರೀತಿಯಾಗಿದ್ದಾವೆ. ಅವು ತನ್ನ ಮಧ್ಯದಲ್ಲಿ ಬ್ರೀಡಿಂಗ್ ಮಾಡ್ಕೊಳ್ತವೆ, ಒಂದಕ್ಕೊಂದು ಸೇರ್ತವೆ, ಸೇರಿಬಿಟ್ಟು ತಮ್ಮ ಸಂತಾನೋತ್ಪತ್ತಿನ ಬೆಳೆಸ್ಕೊಳ್ತಾ ಹೋಗ್ತವೆ, ತಮ್ಮ ಪಾಪ್ಯುಲೇಷನನ್ನು ಬೆಳೆಸ್ಕೊಳ್ತಾ ಹೋಗ್ತವೆ. ಓಕೆನಾ? ಇದಕ್ಕೆ ನಾವೇನಂತ ಕರಿತೀವಿ, ಸ್ಪೀಶೀಸ್. ಫಾರ್ ಎಕ್ಸಾಂಪಲ್, ಪ್ರಾಣಿಗಳು ಅಂತ ಹೇಳ್ತೀವಿ. ಪ್ರಾಣಿಗಳಂದರೆ ಎಲ್ಲ ಪ್ರಾಣಿಗಳು ಒಂದೇನಾ? ಅಲ್ಲ. ನಾಯಿಗಳು ಅದು ಒಂದು ಸಪರೇಟ್ ಜಾತಿಯ ಪ್ರಾಣಿ. ಕತ್ತೆ ಇದೆ, ಕತ್ತೆ ಅದು ಒಂದು ಸಪರೇಟ್ ಜಾತಿಯ ಪ್ರಾಣಿ. ಹುಲಿ ಇದೆ, ಹುಲಿ ಸಪರೇಟ್ ಒಂದು ಪ್ರಾಣಿ ಇದೆ. ಇವೆಲ್ಲವೂ ಪ್ರಾಣಿಗಳೇ, ಆದರೆ ಅವರಲ್ಲಿ ಸಬ್ ಸ್ಪೀಶೀಸ್ ಅಂತ ಕರಿತಾ ಹೋಗ್ತೇವೆ. ಇವಾಗ ಇಲ್ಲಿ ನಾಯಿ ಮತ್ತು ಕತ್ತೆನನ್ನು ತಗೊಂಡ್ರೆ ನಾಯಿ ಮತ್ತು ಕತ್ತೆ ಒಂದಾಗೋದಿಲ್ಲ, ನಾಯಿ ಮತ್ತು ಕತ್ತೆ ಸೇರೋದಿಲ್ಲ. ನಾಯಿ ಅದರಲ್ಲಿ ಮತ್ತೆ ಗಂಡು ಹೆಣ್ಣು ಅಂತಕ್ಕಂಥ ಇರ್ತವೆ, ಇವೆರಡು ಸೇರ್ತಾ ಹೋಗ್ತವೆ. ಸೇರಿಬಿಟ್ಟು ಅದರಿಂದ ಮತ್ತೆ ಸಂತಾನೋತ್ಪತ್ತಿ ಅಂತಕ್ಕಂಥದ್ದಾಗುತ್ತೆ, ಮತ್ತು ಅವರ ಒಂದು ಪಾಪ್ಯುಲೇಷನ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತವೆ. ಅದೇ ರೀತಿ ಕತ್ತೆಗಳಂದರೆ ಕತ್ತೆಯಲ್ಲಿ ಕೂಡ ಮತ್ತೆ ಹೆಣ್ಣು ಗಂಡು ಅಂತಕ್ಕಂಥ ಸಪ್ರೇಟ್ ಬರ್ತವೆ, ಅವು ಸೇರ್ತಾ ಆಗುತ್ತೆ. ಕತ್ತೆನೂ ಮತ್ತು ಕುದುರೆನೂ ಒಂದೇ ಆಗೋದಿಲ್ಲ, ಕತ್ತೆನೂ ಕುದುರೆನೂ ಒಂದು ನಾವು ಸೇರ್ಸೋಕ್ಕಾಗೋದಿಲ್ಲ. ಹೀಗೆ ಸಬ್ ಸ್ಪೀಶೀಸ್ ಅಂದರೆ, ಸ್ಪೀಶೀಸ್ ಅಂದರೆ ಅದು ಒಂದು ಆರ್ಗ್ಯಾನಿಸಮ್ಸಿನ ಒಂದು ಗುಂಪು. ಅದು ಏನಾಗಿದ್ದಾವೆ, ಒಂದೇ ರೀತಿಯಾಗಿದ್ದಾವೆ. ಅವು ಬ್ರೀಡ್ ಮಾಡ್ತವೆ ಮತ್ತು ಪರ್ಪೆಟ್ಯುಯೇಟ್, ತಮ್ಮ ರೀಪ್ರೊಡಕ್ಷನ್ ಮಾಡಿಬಿಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಈ 5 ಕಿಂಗ್ಡಮ್ಸ್ ಕ್ಲಾಸಿಫಿಕೇಷನ್ ಹೆಂಗೆ ಮಾಡಿದ್ದೀವಪ್ಪ ನಾವು ಅಂತಕ್ಕಂಥದ್ದು ನಾನು ಇಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಫ್ಲೋ ಚಾರ್ಟ್ ಹಾಕಿದ್ದೀವಿ. ಫಸ್ಟ್ ನಾವು ಆರ್ಗ್ಯಾನಿಸಮ್ಸ್ ಅಂತ ತೊಗೊಂಡಿದ್ವಿ. ಓಕೆನಾ? ಈ ಫಸ್ಟ್ ಆರ್ಗ್ಯಾನಿಸಮ್ಸನ್ನು ನಾನು ಹೇಳಿದೆ, ಪ್ರೋ ಕ್ಯಾರಿಯೋಟ್ಸ್ ಅಂತ ಸಪ್ರೇಟು, ಯು ಕ್ಯಾರಿಯೋಟ್ಸ್ ಅಂತ. ಅಂದರೆ ಯಾವ ಜೀವಿಯಲ್ಲಿ, ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಇದೆಯೋ ಅವರನ್ನು ಯು ಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಯಾರಿಗೋ ನ್ಯೂಕ್ಲಿಯಸ್, ನೋ ನ್ಯೂಕ್ಲಿಯಸ್ ಅಥವಾ ನೋ ಟ್ರೂ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಪ್ರೋ ಕ್ಯಾರಿಯೋಟ್ಸ್ ಅಂತ ಸಪ್ರೇಟ್ ಮಾಡಿ. ಇದಾದಮೇಲೆ ಮತ್ತೆ ಆ ಪ್ರೋ ಕ್ಯಾರಿಯೋಟ್ಸನ್ನೇ ನಾವು ಮೊನೇರಾ, ಕಿಂಗ್ಡಮ್ ಮೊನೇರಾ ಅಂತ ಮಾಡಿದ್ವಿ. ಅಂದರೆ ಜೀವಿಗಳು, ಆ ಜೀವಿಗಳಲ್ಲಿ ಏನಾಗಿದೆ, ಜೀವಕೋಶದ ಒಳಗಡೆ ಕೋಶ ಕೇಂದ್ರ ಅಂತ ಕರಿತಾ ಹೋಗ್ತೀವಿ, ಅಥವಾ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಯಾರಿಗೂ ನ್ಯೂಕ್ಲಿಯಸ್ ಇಲ್ವೋ ಅವರೆಲ್ಲರೂ ಕೂಡ ಕಿಂಗ್ಡಮ್ ಮೊನೇರಾ, ಅವ್ರದ್ದೇ ಒಂದು ಸಾಮ್ರಾಜ್ಯ. ನೆಕ್ಸ್ಟ್ ಯು ಕ್ಯಾರಿಯೋಟ್ಸಿಗೆ ಬಂದರೆ ಯೂನಿಸೆಲ್ಯುಲಾರ್ ಮತ್ತು ಮಲ್ಟಿಸೆಲ್ಯುಲಾರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ? ಯೂನಿಸೆಲ್ಯುಲಾರ್ ಅಂದರೆ ಏಕಕೋಶ ಜೀವಿಗಳು, ಮಲ್ಟಿಸೆಲ್ಯುಲಾರ್ ಅಂದರೆ ಬಹುಕೋಶ ಜೀವಿಗಳು ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಒಂದೇ ಸೆಲ್ಲಿಂದ ಆಗಿರ್ತಾರೆ, ಅದಕ್ಕೆ ಅವರನ್ನು ಒಂದು ಕಿಂಗ್ಡಮ್ ಮಾಡಿದ್ವಿ, ಅದು ದಟ್ ಈಸ್ ಕಾಲ್ಡ್ ಪ್ರೊಟಿಸ್ಟಾ. ಇಲ್ಲಿ ಮಲ್ಟಿಸೆಲ್ಯುಲರಲ್ಲಿ ಬಂದರೆ ಮತ್ತೆ 2 ರೀತಿಯಲ್ಲಿ ಮತ್ತೆ ವಿಂಗಡಣೆ ಆಗ್ತಾ ಹೋಗುತ್ತೆ. ಇದು ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿತ್ತು, ತಪ್ಪಾಗಿ ಇಲ್ಲಿ ಬಂದಿದೆ. ಓಕೆನಾ? ಮಲ್ಟಿಸೆಲ್ಯುಲರಲ್ಲಿ ಮತ್ತೆ ವಿತ್ ಸೆಲ್ ವಾಲ್, ವಿಥೌಟ್ ಸೆಲ್ ವಾಲ್.
ವಿತ್ ಸೆಲ್ ವಾಲ್ ಅಂತ ತೊಗೊಂಡ್ರೆ ಅದರಲ್ಲಿ ಯಾರು ಬರ್ತಾ ಹೋಗುತ್ತೆ, ಅದರಲ್ಲಿ ಮತ್ತೆ ಸಪ್ರೇಟ್ ಒಂದು ಗ್ರೂಪ್ ಆಗುತ್ತೆ. ವಿಥೌಟ್ ಸೆಲ್ ವಾಲ್ ಅಂದರೆ ಕಿಂಗ್ಡಮ್ ಅನಿಮಲಿಯಾ. ಇದಕ್ಕೆ ಅನಿಮಲ್ಸ್ ಇರ್ತಕ್ಕಂಥ ಸೆಲ್ಸಿಗೆ ಸೆಲ್ ವಾಲ್ ಇಲ್ಲ. ಹಾಗಾಗಿಬಿಟ್ಟು ಅವ್ರದ್ದೇ ಅನಿಮಲ್ಸ್ ಹಿಂದೆ ಒಂದು ಅನಿಮಲಿಯಾ ಅಂತೇಳ್ಬಿಟ್ಟು ಅವ್ರದ್ದೇ ಒಂದು ಸಪ್ರೇಟ್ ಸಾಮ್ರಾಜ್ಯನ ಇಲ್ಲಿ ಮಾಡ್ತಾ ಹೋಗಿದೆ. ಸೆಲ್ ವಾಲ್ ಇದೆಯಪ್ಪ, ಹಾಗಾದರೆ ಅವ್ರಿಗೆ ಡು ನಾಟ್ ಪರ್ಫಾರ್ಮ್. ಸೆಲ್ ವಾಲ್ ಇದೆ, ಒಬ್ರು ಏನು ಮಾಡ್ತಾರೆ, ತಮ್ಮ ಆಹಾರ ತಾನೇ ತಯಾರು ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಪ್ಲ್ಯಾಂಟ್ಸ್ ಅಂತೇಳ್ಬಿಟ್ಟು ಹೆಸರಿಟ್ಟಿದ್ದೀವಿ. ಅವ್ರದ್ದೆಲ್ಲ ಒಂದು ಸಾಮ್ರಾಜ್ಯ. ಓಕೆನಾ, ಅವ್ರ ಆಹಾರ ಅವರೇ ತಯಾರು ಮಾಡ್ಕೊಳ್ತಾರೆ. ಇನ್ನೊಬ್ಬರು ಸೆಲ್ ವಾಲ್ ಇದೆ, ಆದರೆ ಅವ್ರ ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ. ಅವರು ಏನು ಮಾಡ್ತಾರೆ, ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿಬಿಟ್ಟು ಅವ್ರನ್ನ ಫಂಗೈ ಹಿಂಗೆ ಮಾಡಿಬಿಟ್ಟು 5 ಗುಂಪುಗಳನ್ನಾಗಿ ನಾವು ಮಾಡ್ತೇವೆ. ಕಿಂಗ್ಡಮ್ ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಆ್ಯಂಡ್ ಅನಿಮಲೆ. ಇದು 1ನೇದು, ಇದು 2ನೇದು, ಇದು 3ನೇದು, ಇದು 4, ಇದು 5 ಸಾಮ್ರಾಜ್ಯಗಳನ್ನಾಗಿ ನಾವು ಇಲ್ಲಿ ಮಾಡ್ತಾ ಹೋಗಿದ್ದೀವಿ. ಓಕೆನಾ. ನೆಕ್ಸ್ಟು 1 by 1 ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ಕಿಂಗ್ಡಮ್ ಮೊನೇರಾ ಅಂತ ಕರೀತಾರೆ. ನಾನು ಹೇಳಿದ್ದೆ ಕಿಂಗ್ಡಮ್ ಮೊನೇರಾ ಅಂತ ಹೇಳಿದರೆ ಅದು ಪ್ರೊಕ್ಯಾರಿಯೋಟ್ಸು ಅಂತ ಹೇಳ್ತಾ ಹೋಗಿದ್ವಿ. ಇಲ್ಲಿ ಕಿಂಗ್ಡಮ್ ಮೊನೇರಾ ಅಂತ ಹೇಳಿದ್ರೆ ದೇ ಆರ್ ಮೋಸ್ಟ್ಲಿ ಪ್ರೊಕ್ಯಾರಿಯೋಟಿಕ್, ಎಲ್ಲವೂ ಪ್ರೊಕ್ಯಾರಿಯೋಟಿಕ್. ಯೂನಿಸೆಲ್ಯುಲಾರ್, ಒಂದೇ ಏಕಕೋಶ ಜೀವಿಗಳು. ಡು ನಾಟ್ ಹ್ಯಾವ್ ಎ ಡೆಫಿನೈಟ್ ನ್ಯೂಕ್ಲಿಯಸ್, ಇವ್ರಿಗೆ ನ್ಯೂಕ್ಲಿಯಸ್ ಇಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ. ಡು ನಾಟ್ ಹ್ಯಾವ್ ಎ ಡೆಫಿನೈಟ್ ನ್ಯೂಕ್ಲಿಯಸ್. ಓಕೆ. ಮೇ ಆರ್ ಮೇ ನಾಟ್ ಹ್ಯಾವ್ ಸೆಲ್ ವಾಲ್, ಇವರಿಗೆ ಸೆಲ್ ವಾಲ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆ್ಯಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಆಟೋಟ್ರೋಫಿಕ್ ಆರ್ ಹೆಟ್ರೋಟ್ರೋಫಿಕ್. ಇವರು ತಮ್ಮ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ತವೆ ಅಥವಾ ಇವರ ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೂ ಡಿಪೆಂಡ್ ಆಗಿರ್ತವೆ. ನೋಡಿರಿ, ಇವಕ್ಕೆ ನಾವೇನು ತಗೊಳ್ತೀವಿ, ಮೊನೇರಾ ಅಂದರೆ ಯಾವ್ಯಾವ ಬಂದುಬಿಟ್ವು, ಎಕ್ಸಾಂಪಲ್ ಮುಂದೆ ಹೇಳ್ತೀನಿ ಯಾವ ಅಂತ ಹೇಳ್ಬಿಟ್ಟು. ಅವರ ಕ್ಯಾರೆಕ್ಟರ್ಸ್ ಏನೇನು, ದೇ ಆರ್ ಮೋಸ್ಟ್ಲಿ ಪ್ರೊಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್, ಡು ನಾಟ್ ಹ್ಯಾವ್ ಎ ಡೆಫಿನೈಟ್ ನ್ಯೂಕ್ಲಿಯಸ್, ಮೇ ಆರ್ ಮೇ ನಾಟ್ ಹ್ಯಾವ್ ಸೆಲ್ ವಾಲ್, ಆ್ಯಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಆಟೋಟ್ರೋಫಿಕ್ ಆರ್ ಹೆಟ್ರೋಟ್ರೋಫಿಕ್. ಎಕ್ಸಾಂಪಲ್ ಇದಕ್ಕೆ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಮೈಕೋಪ್ಲಾಸ್ಮಾ. ಇವೆಲ್ಲ ಎಲ್ಲಿರ್ತವೆ ಸರ್? ಇವೆಲ್ಲ ನೀರಿನಲ್ಲಿರ್ತವೆ. ಕೊಳಚೆ ನೀರಿನಲ್ಲಿರ್ತವೆ, ಸಮುದ್ರದಲ್ಲಿರ್ತವೆ, ಕೆರೆ ನೀರಲ್ಲಿರ್ತವೆ, ಬಾವಿ ನೀರಲ್ಲಿರ್ತವೆ. ನಾವು ಕುಡಿತಕ್ಕಂಥ ನೀರಿನಲ್ಲಿ, ಕುಡಿತಕ್ಕಂಥ ನೀರಲ್ಲೂ ಕೂಡ ಒಂದೊಂದು ಸರಿ ಆ ನೀರು ಕೆಟ್ಟೋದಾಗ ಅದರಲ್ಲೂ ಕೂಡ ಸ್ವಲ್ಪ ಬ್ಯಾಕ್ಟೀರಿಯಾಗಳು ಇರ್ತಾ ಹೋಗ್ತವೆ. ಅದನ್ನು ಶುದ್ಧೀಕರಿಸಿದರೆ, ನಾವು ಫಿಲ್ಟರ್ ಮಾಡಿದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ಓಕೆನಾ. ಇದು ಕಿಂಗ್ಡಮ್ ಮೊನೇರಾದಲ್ಲಿ ಬರ್ತಕ್ಕಂಥ ಜೀವಿಗಳು. ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು ಸೆಕೆಂಡ್ ಸಾಮ್ರಾಜ್ಯ ಪ್ರೊಟಿಸ್ಟಾ. ಇವ್ರದ್ದೇ ಒಂದು ದೊಡ್ಡ ಸಾಮ್ರಾಜ್ಯ. ಮೊನೇರಾ ಅಂತಕ್ಕಂಥ ಸಾವಿರಾರು ಜೀವಿಗಳು ಇದರಲ್ಲಿ ಬರ್ತಾ ಹೋಗ್ತವೆ, ಇದ್ದಾವೆ ಕೂಡ. ನೆಕ್ಸ್ಟ್ ಬಂದುಬಿಟ್ಟು 2ನೇ ಕಿಂಗ್ಡಮ್, 2ನೇ ಸಾಮ್ರಾಜ್ಯ ಪ್ರೊಟಿಸ್ಟಾ. ಇವರ ಕ್ಯಾರೆಕ್ಟರ್ಸ್, ಈ ಜೀವಿಗಳ ಒಂದು ಗುಣಲಕ್ಷಣಗಳು ಹೆಂಗಿರ್ತಾವಪ್ಪ, ದೇ ಆರ್ ಯೂಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್, ಮೋಸ್ಟ್ಲಿ ಅಕ್ವ್ಯಾಟಿಕ್ ಅಂದರೆ ನೀರಿನಲ್ಲಿರ್ತವೆ. ಹೆಚ್ಚಾಗಿ ಇವರು ನೀರಿನಲ್ಲಿರ್ತಕ್ಕಂಥ ಜೀವಿಗಳು. ಸಮ್ ಹ್ಯಾವ್ ಸೀಲಿಯಾ, ಸ್ವಲ್ಪ ಜನಕ್ಕೆ ಸೀಲಿಯಾ ಅಂತಕ್ಕಂಥದ್ದಿದೆ. ಸೀಲಿಯಾ ಅಂದರೆ ಸೈಡಿ ಒಂಥರ ಹೇರ್ಸ್ ಟೈಪ್. ಓಕೆನಾ. ಇಲ್ಲಿ ನೀವು ನೋಡ್ಬೋದು, ಪ್ರೋಟೋಜೋವನ್ದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ, ಇಲ್ಲಿ ಕಾಣ್ತಾ ಇದೆ ಪ್ರೋಟೋಜೋವನ್ಸ್ ಅದು. ಅದೇ ರೀತಿ ಇಲ್ಲೂ ಕೂಡ ಡಯಾಟಮ್ಸಲ್ಲಿ ಸ್ವಲ್ಪ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಆಲ್ಗೆನಲ್ಲೂ ಕೂಡ ಸ್ವಲ್ಪ ನೋಡ್ತೀವಿ. ಇಲ್ಲಿ ಸೀಲಿಯಾ ಇರೋದಿಲ್ಲ, ಆದರೆ ಹೆಚ್ಚಾಗಿ ಪ್ರೋಟೋಜೋವನ್ಸಲ್ಲಿ ಪ್ಯಾರಾಮೀಸಿಯಮ್ ಇವೆಲ್ಲ ಬರ್ತಾವಲ್ಲ, ಇದರಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ. ಇಲ್ಲಿ ನಾವೇನು ಹೇಳಿದ್ವಿ, ಪ್ರೊಟಿಸ್ಟಾ ಅಂತಕ್ಕಂಥದ್ದು ದೇ ಆರ್ ಯೂಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್, ಮೋಸ್ಟ್ಲಿ ಅಕ್ವ್ಯಾಟಿಕ್, ಸಮ್ ಹ್ಯಾವ್ ಸೀಲಿಯಾ ಆರ್ ಫ್ಲಾಜೆಲ್ಲಾ, ಅದಕ್ಕೆ ಬಾಲನೂ ಇರ್ಬೋದು ಸ್ವಲ್ಪ ಅದಕ್ಕೆ. ವಿಚ್ ಹೆಲ್ಪ್ ದೆಮ್, ಯಾವುದಕ್ಕಿದೆ ಇದು ಇರೋದ್ರಿಂದ ಏನು ಕಾರಣ, ಇನ್ ಮೂವಿಂಗ್, ಅದು ಚಲಿಸ್ಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಮೇ ಬಿ ಆಟೋಟ್ರೋಫಿಕ್ ಆರ್ ಹೆಟ್ರೋಟ್ರೋಫಿಕ್. ತಮ್ಮ ಆಹಾರನ ಆಟೋ ಅಂದರೆ ತಾವೇ ತಯಾರು ಮಾಡ್ತಕ್ಕ, ಸೆಲ್ಫ್ ತಯಾರು ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಈ ಪ್ಯಾರಾಮೀಸಿಯಮ್ ಅವೆಲ್ಲ ಇದಾವಲ್ಲ, ಇವ್ರು ತಯಾರು ಮಾಡ್ಕೊಳ್ಳೋದಿಲ್ಲ. ಇವ್ರೇನು ಮಾಡ್ತಾರೆ, ಸ್ವಲ್ಪ ಆಹಾರನ ಹೊರಗಡೆಯಿಂದ ತಿಂತಾ ಹೋಗ್ತಾರೆ. ಡಯಾಟಮ್ಸು ತಾವೇ ತಯಾರು ಮಾಡ್ಕೊಳ್ತವೆ, ಆಲ್ಗೆ ತಾವೇ ತಯಾರು ಮಾಡ್ಕೊಳ್ತವೆ. ಅದಕ್ಕೋಸ್ಕರ ಸಮ್ ಆರ್ ಆಟೋಟ್ರೋಫಿಕ್, ಸಮ್ ಆರ್ ಹೆಟ್ರೋಟ್ರೋಫಿಕ್. ಎಕ್ಸಾಂಪಲು ಆಲ್ಗೆ, ಡಯಾಟಮ್ಸು, ಪ್ರೋಟೋಜೋವನ್ಸ್. ಓಕೆನಾ. ಅಮೀಬಾ ಎಲ್ಲವೂ ಬರ್ತಾ ಹೋಗ್ತವೆ. ಇವೆಲ್ಲವೂ ಕೂಡ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ನಮಗೆ ಸಿಗ್ತಕ್ಕಂಥವು. ನೆಕ್ಸ್ಟ್ ಕಿಂಗ್ಡಮ್ ಬಂದರೆ ಕಿಂಗ್ಡಮ್ ಫಂಗೈ ಅಂತಕ್ಕಂಥದ್ದು. ದೀಸ್ ಕಿಂಗ್ಡಮ್ಸ್ ದೇ ಆರ್ ಯೂಕ್ಯಾರಿಯೋಟಿಕ್. ಈ ಕಿಂಗ್ಡಮಲ್ಲಿ ಬರ್ತಕ್ಕಂಥ ಎಲ್ಲ ಜೀವಿಗಳು ಯೂಕ್ಯಾರಿಯೋಟಿಕ್ ಅಂದರೆ ಟ್ರೂ ನ್ಯೂಕ್ಲಿಯಸ್ ಇದೆ ಇವರಿಗೆ.
ಓಕೆನಾ. ಟ್ರೂ ನ್ಯೂಕ್ಲಿಯಸ್ ಇದೆ. ದೇ ಆರ್ ಯೂಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಇವರು ಏಕಕೋಶ ಜೀವಿನೂ ಆಗಿರ್ಬೋದು ಅಥವಾ ಬಹುಕೋಶ ಜೀವಿನೂ ಆಗಿದ್ದಾರೆ. ಯೂಕ್ಯಾರಿಯೋಟಿಕ್ ಅಂತ ಹೇಳಿದರೆ ಇಲ್ಲಿ ಮಲ್ಟಿಸೆಲ್ಯುಲಾರ್ ಅಂತ ಹೇಳಿದರೆ ಇಲ್ಲಿ ಆಸ್ಪರ್ಜಿಲಸ್ಸು, ಪೆನಿಸಿಲಿಯಮ್ ಇವೆಲ್ಲ ಬಂದುಬಿಡ್ತವೆ. ಯೂನಿಸೆಲ್ಯುಲಾರ್ ಅಂತ ಹೇಳಿದರೆ ಈಸ್ಟ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಬರ್ತಾ ಹೋಗುತ್ತೆ. ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಕ್ಲೋರೋಫಿಲ್, ಅದಕ್ಕೆ ಕ್ಲೋರೋಫಿಲ್ ಇಲ್ಲ. ಆ್ಯಂಡ್ ಕೆನಾಟ್ ಪ್ರಿಪೇರ್ ದೇನ್ ಓನ್ ಫುಡ್, ಅವರು ತಮ್ಮ ಆಹಾರನ ತಯಾರು ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ದೇ ಆರ್ ಹೆಟ್ರೋಟ್ರೋಪ್ಸ್, ಅವರು ತಮ್ಮ ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ದೇ ಯೂಸ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಸ್ ಫುಡ್ ಆ್ಯಂಡ್ ಸೊ ದೇ ಆರ್ ಕಾಲ್ಡ್ ಸ್ಯಾಪ್ರೋಫೈಟ್ಸ್. ಇವ್ರೇನು ಮಾಡಿದ್ದಾರೆ, ತಮ್ಮ ಆಹಾರಕ್ಕೋಸ್ಕರ ಏನು ಮಾಡಿದ್ದಾವೆ, ಯಾವುದಾದ್ರೂ ವಸ್ತುಗಳು ಕೊಳೆತು ಬಿದ್ದಿರ್ತಾವಲ್ಲ ಅಥವಾ ವೇಸ್ಟ್ ಬಿದ್ದಿರ್ತಾವ ಅದ್ರ ಮೇಲೆ ಬೆಳೀತಾ ಹೋಗ್ತಾವೆ. ನಾವು ಬೂಜು ಬುಳುಸು ಅಂತ ಹೇಳ್ತೀವಲ್ಲ, ಮನೆಯಲ್ಲಿ ನಾವು ಉಪ್ಪಿನಕಾಯಿ ಇಟ್ಟಿರ್ತೀವಿ, ಉಪ್ಪಿನಕಾಯಲ್ಲೆಲ್ಲ ಬೂಜು ಬಂದಿರ್ತತೆ. ಆ ಬೂಜಿಗೆ ನಾವೇನಂತ ಕರಿತೀವಿ, ಫಂಗೈ ಅಂತ ಹೇಳ್ತಾ ಹೋಗ್ತೀವಿ. ಫಂಗಸ್ ಅಂತ ಹೇಳ್ತೀವಿ, ಫಂಗೈ ಅಂತ ಕರಿತಾ ಹೋಗ್ತೀವಿ. ಇವ್ರ ಕಿಂಗ್ಡಮ್, ಇವ್ರ ಸಾಮ್ರಾಜ್ಯ. ಓಕೆನಾ. ಮನೆಯಲ್ಲಿ ನಾವು ಬಿಸ್ಕೆಟ್ ಇಟ್ಟಿರ್ತೀವಿ ಅಥವಾ ಬ್ರೆಡ್ ಇಟ್ಟಿರ್ತೀವಿ, ಮರ್ತಿರ್ತೀವಿ, ಅದರ ಮೇಲೆ ಸ್ವಲ್ಪ ತೇವಾಂಶ ಇರ್ತೈತೆ. ಒಂದು 20 ದಿವಸ, ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಅದರಲ್ಲೆಲ್ಲ ಬೂಜು ಬಂದಿರ್ತದೆ. ಮನೇಲಿ ರೊಟ್ಟಿ ಮಾಡಿರ್ತೀವಿ, ಹಾಗೆ ಬಿಟ್ಟಿರ್ತೀವಿ, ಅದರಲ್ಲೆಲ್ಲ ಬೂಜು ಬಂದಿರ್ತವೆ. ಗೊತ್ತಾಯ್ತಾ. ಇವೆಲ್ಲವೂ ಕೂಡ ಈ ಬೂಜುಗಳಂತಕ್ಕಂಥವು ಇವೆಲ್ಲ ಏನಿದಾವೋ, ಮತ್ತು ಅಣಬೆನೂ ಕೂಡ ಫಂಗಸ್ಸಿನ ಬೂಜಿನ ಒಂದು ಜಾತಿ, ಅದು ಕೂಡ ಹಾಗಾದರೆ ತಿಂತೀವಲ್ಲ ಸರ್, ಒಳ್ಳೆಯ ಅದರಲ್ಲೂ ಕೂಡ ಒಳ್ಳೆಯ ಅಣಬೆ ಅಂತಕ್ಕಂಥ ಹೇಳ್ತಾ ಹೋಗ್ತೀವಿ. ಮತ್ತು ಇನ್ನೊಂದು ಕೆಟ್ಟ ಅಣಬೆ ಅಂತ ಹೇಳ್ಬಿಟ್ಟು, ನಾಯಿ ಅಣಬೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಆದರೆ ಒಳ್ಳೆಯ ಅಣಬೆಗಳನ್ನು ಮಾತ್ರ ನಾವು ಒಳ್ಳೆ ಪ್ರೋಟೀನಿಯಷಿಯಸ್ ಫುಡ್ ಅದು ಹಾಗಾಗ್ಬಿಟ್ಟು ತಿಂತಾ ಹೋಗ್ತೀವಿ. ಓಕೆನಾ. ಇನ್ನೊಂದು ಸ್ವಲ್ಪ ಫಂಗಸ್ಗಳು ಏನಾಗಿದ್ದಾವೆ, ಆಲ್ಗೆ ಜೊತೆ ಬೆರೆತುಬಿಟ್ಟು ಬದುಕ್ತದವೆ. ಅದಕ್ಕೆ ನಾವೇನಂತ ಕರಿತೀವಿ, ಲೈಕೆನ್ಸ್ ಅಂತ ಕರಿತೀವಿ. ಅವು ಮರಗಳ ಮೇಲೆ ಬೆಳ್ಕೊಂಡಿರ್ತವೆ, ಇವ್ರನ್ನ ಲೈಕೆನ್ಸ್ ಅಂತ ಹೇಳ್ತಾವೆ. ಓಕೆನಾ. ಕಿಂಗ್ಡಮ್ ಫಂಗೈ ಅಂತಕ್ಕಂಥದ್ದು ಅವರ ಕ್ಯಾರೆಕ್ಟರ್ಸ್ ಏನಪ್ಪ, ದೇ ಆರ್ ಯೂಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ದೇ ಡು ನಾಟ್ ಹ್ಯಾವ್ ಕ್ಲೋರೋಫಿಲ್ ಆ್ಯಂಡ್ ಕೆನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ and they are heterotrophs. They use decaying organic matter as food and so they are called saprophytes anta karita hogtivi. Some of them they live in association with algae, they are called lichens anta karita. ಹಾಗಾದರೆ ಇವರಿಗೆ ಎಕ್ಸಾಂಪಲ್ಸು ಫಂಗಸ್ಸಿಗೆ ಈಸ್ಟ್, ಆಸ್ಪರ್ಜಿಲಸ್ ಅಂತಕ್ಕಂಥದ್ದು, ಪೆನಿಸಿಲಿಯಮ್, ಅಗ್ಯಾರಿಕಸ್, ಲೈಕೆನ್ಸ್. ಅಣಬೆ ಅಂತ ಹೇಳಿದ್ವಲ್ಲ, ಅದಕ್ಕೆ ನಾವು ಅಗ್ಯಾರಿಕಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಇದು ಫಂಗಸ್ಸಿನ ಇದು ನಾನಾ ರೀತಿಯಾಗಿರ್ತಕ್ಕಂಥ ಫಂಗಸ್ಗಳ ಜಾತಿಗಳು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಸಾಮ್ರಾಜ್ಯದಲ್ಲಿ ಇಷ್ಟೊಂದು ಬರ್ತಕ್ಕಂಥ ನೋಡ್ತಾ. ಓಕೆನಾ. ಫಂಗಸ್ ಅಂದರೆ ಏನು ಅಂತ ಅರ್ಥ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಪ್ಲ್ಯಾಂಟ್ಸ್ ಅಂತಕ್ಕಂಥದ್ದು. ಇಲ್ಲಿ ಪ್ಲ್ಯಾಂಟ್ಸ್ ಅಂತ ಹೇಳಿದ ತಕ್ಷಣವೇ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ರಿ. ದೇ ಆರ್ ಮಲ್ಟಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಹ್ಯಾವಿಂಗ್ ಸೆಲ್ ವಾಲ್ಸ್. They are multicellular eukaryotes having cell walls. They use chlorophyll for photosynthesis. ಅವರಲ್ಲಿ ಸೆಲ್ಸಲ್ಲಿ ಕ್ಲೋರೋಫಿಲ್ ಇದ್ದಾವೆ. ಹಾಗಾಗ್ಬಿಟ್ಟು ಅವರು ಫೋಟೋಸಿಂಥಸಿಸ್ಗೆ ಕ್ಲೋರೋಫಿಲ್ಲನ್ನು ಬಳಸ್ಕೊಂಡು ತಮ್ಮ ಆಹಾರನ ತಾವು ತಯಾರು ಮಾಡ್ಕೊಳ್ತಾರೆ. ಆಲ್ ಪ್ಲ್ಯಾಂಟ್ಸ್ ಆರ್ ಇನ್ಕ್ಲೂಡೆಡ್. ಇದು ಎಲ್ಲ ಪ್ಲ್ಯಾಂಟ್ಸನ್ನು ನಾವು ಇದರಲ್ಲಿ ಹಾಕಿದ್ವಿ ಈ ಸಾಮ್ರಾಜ್ಯದ ಪ್ಲ್ಯಾಂಟೇ ಅಂತಕ್ಕಂಥ. ಇವನ್ನ ಫರ್ದರ್ ದೇ ಆರ್ ಡಿವೈಡೆಡ್ ಇಂಟು 5 ಗ್ರೂಪ್ಸ್. ಈ ಪ್ಲ್ಯಾಂಟೇ ಕಿಂಗ್ಡಮಲ್ಲಿ ಮತ್ತೆ ಸಬ್ ಗ್ರೂಪ್ಸ್ ಮಾಡಿದ್ವಿ. 5 ಗ್ರೂಪ್ ಇದ್ದಾವೆ. ಯಾವ್ಯಾವಪ್ಪ, ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸು ಮತ್ತು ಆ್ಯಂಜಿಯೋಸ್ಪರ್ಮ್ಸ್. ಈ ರೀತಿಯಾಗಿ 5 ಗುಂಪುಗಳನ್ನಾಗಿ ಮಾಡ್ತಾ ಹೋಗಿದ್ವಿ. ಓಕೆನಾ. ಪ್ಲ್ಯಾಂಟ್ಸ್ ಅಂತ ಹೇಳಿದರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು, ದೇ ಆರ್ ಮಲ್ಟಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ having cell walls and they have chlorophyll. They use chlorophyll for photosynthesis and these are the characteristics. And they are further divided into 5 groups: Thallophyta, Bryophyta, Pteridophyta, Gymnosperms and Angiosperms. Okay na. ನೆಕ್ಸ್ಟ್ ಬಂದುಬಿಟ್ಟು ಅನಿಮಲಿಯಾಗಿ ಬರ್ತಾ ಹೋಗೋಣ. ಕಿಂಗ್ಡಮ್ ಅನಿಮಲಿಯಾ ಬಂದರೆ ಇದು ಅನಿಮಲ್ಸಿನ ಸಾಮ್ರಾಜ್ಯ. ಇದರಲ್ಲಿ ಎಲ್ಲ ಅನಿಮಲ್ಸ್ಗಳು ಬಂದುಬಿಡ್ತವೆ. ಇವು ಕೂಡ ಅಷ್ಟೇ. ಇವೆಲ್ಲ ಸೆಲ್ಸ್ಗಳು ಮಲ್ಟಿಸೆಲ್ಯುಲಾರ್. ಇವೆಲ್ಲ ಜೀವಿಗಳು ಯೂಕ್ಯಾರಿಯೋಟ್ಸ್, ನ್ಯೂಕ್ಲಿಯಸ್ ಇದೆ. ಇವರಿಗೆ ಕ್ಲೋರೋಫಿಲ್ ಇಲ್ಲ ಮತ್ತು ಸೆಲ್ ವಾಲು ಕೂಡ ಇಲ್ಲ. ವಿಥೌಟ್ ಕ್ಲೋರೋಫಿಲ್ ಆ್ಯಂಡ್ ವಿಥೌಟ್ ಸೆಲ್ ವಾಲ್. ಇಲ್ಲಿ ವಿತ್ ಕ್ಲೋರೋಫಿಲ್ ಆ್ಯಂಡ್ ಸೆಲ್ ವಾಲ್. ಇಲ್ಲಿ ಸೆಲ್ ವಾಲು ಮತ್ತು ಕ್ಲೋರೋಫಿಲ್ ಇದೆ ಪ್ಲ್ಯಾಂಟ್ಸಿಗೆ. ಇಲ್ಲಿ ಕ್ಲೋರೋಫಿಲ್ ಮತ್ತು ಸೆಲ್ ವಾಲ್ ಇಲ್ಲ. ಇವರು ಮಲ್ಟಿಸೆಲ್ಯುಲಾರ್, ಇವರು ಮಲ್ಟಿಸೆಲ್ಯುಲಾರ್. ಇವರು ಯೂಕ್ಯಾರಿಯೋಟಿಕ್, ಇವರು ಯೂಕ್ಯಾರಿಯೋಟಿಕ್. ಓಕೆನಾ. ದೇ ಆರ್ ಆಟೋಟ್ರೋಫ್ಸು, ಇವರು ಹೆಟರೋಟ್ರೋಫ್ಸ್. ಓಕೆನಾ. ಇವರ ಆಹಾರ ಇವರೇ ತಯಾರು ಮಾಡ್ಕೊಳ್ತಾರೆ, ಇವರ ಆಹಾರನ ತಯಾರು ಮಾಡ್ಕೊಳ್ತಾರೆ.
ಇವನ್ನ ಕಿಂಗ್ಡಮ್ ಅನಿಮಲಿನ ಮತ್ತೆ ಫರ್ದರ್ ಡಿವೈಡೆಡ್ ಇಂಟು 10 ಗ್ರೂಪ್ಸ್. ಇವನ್ನ ನಾವೇನು ಮಾಡಿದ್ವಿ 10 ಗುಂಪುಗಳನ್ನಾಗಿ ಇದನ್ನು ಸಪ್ರೇಟ್ ಮಾಡ್ತಾ ಹೋಗಿದ್ವಿ. ಯಾವ್ಯಾವಪ್ಪ? ಕಿಂಗ್ಡಮ್ ಪೋರಿಫೆರಾ ಗ್ರೂಪ್ಸ್, ಪೋರಿಫೆರಾ ಗ್ರೂಪ್, ಸೀಲೆಂಟ್ರೇಟಾ, ಪ್ಲಾಟಿಹೆಲ್ಮಿಂಥಿಸ್, ನಿಮ್ಯಾಟೋಡಾ, ಅನ್ನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮೇಟಾ, ಪ್ರೋಟೋಕಾರ್ಡೇಟಾ ಆ್ಯಂಡ್ ವರ್ಟಬ್ರೇಟಾ ಅಂತಕ್ಕಂಥ 10 ಗುಂಪುಗಳನ್ನಾಗಿ ಇದನ್ನು ಫರ್ದರ್ ನಾವು ಕ್ಲಾಸಿಫಿಕೇಷನ್ ಅಂತಕ್ಕಂಥದ್ದು ನಾವು ಮಾಡ್ತಾ ಹೋಗಿದ್ದೀವಿ. ಓಕೆನಾ? ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ನಾವು ಏನು ಮಾಡ್ತಾ ಹೋಗೋಣ, ಪ್ಲ್ಯಾಂಟ್ಸಲ್ಲಿ ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾಂಟ್ಸ್ ಅಂತಕ್ಕಂಥದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.